ರೊಟ್ಟಿ ಮಾಡುವ ವಿಧಾನ. ಫಸ್ಟು 2 ಕಪ್ ನೀರು ಹಾಕಬೇಕು. ನೀರು ಕುದಿಯಲು ಇಡಬೇಕು. ಈ ಹದ್ದಲ್ಲಿ 2 ಬಟ್ಲು ಹಿಟ್ಟನ್ನು ಹಾಕಬೇಕು, ಜೋಳದ ಹಿಟ್ಟು. ಹಾಕಿ ಸ್ವಲ್ಪ ಹಿಂಗೆ ಬಿಸಿ ಕುದಿಯೋವರೆಗೆ ಬಿಡಬೇಕು ಹಿಟ್ಟು. ಈಗ ಗ್ಯಾಸು ಆಫ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಹಿಟ್ಟನ್ನು ಮಗ್ಸ್ಬೇಕು. ಈಜಿ ಮೆಥಡ್. ಯಾರಾದರೂ ರೊಟ್ಟಿ ಮಾಡೋಕ್ಕೆ ಬರಲಿದ್ದವರು ಈ ಥರ ಹದದಲ್ಲಿ ಮಾಡಿದರೆ ಎಲ್ರಿಗೂ ರೊಟ್ಟಿ ಮಾಡೋಕ್ಕೆ ಈಜಿ ಆಗುತ್ತೆ. ಹೊಸದಾಗಿ ಕಲಿಯೋರು ಕಲಿಬೋದು ಇದು. ಇಷ್ಟಾದಮೇಲೆ ಚೆನ್ನಾಗಿ ಹಿಟ್ಟನ್ನು ಹದ ಮಾಡ್ಕೋಬೇಕು. ಅದು ವಿಧಾನ. ಇಷ್ಟ ಆಯ್ತಲ್ಲ ಇದು. ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಹದ ಮಾಡ್ಕೋಬೇಕು. ಇದು ಗೋಧಿ ಹಿಟ್ಟು, ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ನೀರು ಹಾಕಿ ನಮ್ಮ ಹದ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಕೈ ಸುಟ್ಟರೆ ಸ್ವಲ್ಪ ಒಣ ಹಿಟ್ಟು ಹಾಕ್ಯಂದು ನಾದ್ಕೋಬೇಕು. ಕೈ ಬಿಸಿ ತಾಗ್ತದೆ. ಮತ್ತು ಇನ್ನೊಂದು ಏನು ಗೊತ್ತಾ ಇಂಪಾರ್ಟೆಂಟು, ಈ ಹಿಟ್ಟು ನೈಸಾಗಿ ಮಿಲ್ನಲ್ಲಿ ಹಿಟ್ಟು ರೆಡಿ ಮಾಡಿಸ್ಕೋಬೇಕು. ನಾನು 5 kg ಜೋಳದ ಹಿಟ್ಟು ಮಾಡಿಸಿದ್ದೀನಿ. 1 kg ಅಕ್ಕಿ ಹಾಕಿದ್ದೀನಿ ಇವತ್ತು. ರೊಟ್ಟಿ ಚೆನ್ನಾಗಿ ಜಿಗುಟಾಗಿ ಚೆನ್ನಾಗಿ ಬರ್ತೈತಿ. ರೊಟ್ಟಿ ಉದ್ದ ಅಷ್ಟೊತ್ತಿಗೆ ಇದು ಹರಿಯಲ್ಲ. ಇದು ಸ್ವಲ್ಪ ನೀರು ಹಾಕ್ಕೋಬೇಕು ಹಿಟ್ಟು ಹದ ಮಾಡ್ಕೊಳಕ್ಕೆ. ಈ ಥರ ಹಿಂಗೆ ತಗೊಂಡು ಚೆಂದ ಮಾಡಿ ನಾರ್ಕೋಬೇಕು ಹಿಟ್ಟನ್ನು. ಗೊತ್ತಾಗುತ್ತೆ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ ಇದು. ಹಿಟ್ಟು ಚೆನ್ನಾಗಿ ನೈಸಾಗಿ ಹಿಟ್ಟಿತ್ತಂದ್ರೆ ರೊಟ್ಟಿ ಮಾಡೋಕ್ಕೆ ತುಂಬ ಈಜಿ. ಆಮೇಲೆ ಖುಷಿನೇ ಆಗ್ತದೆ ರೊಟ್ಟಿ ಮಾಡೋಕ್ಕೆ. ಎಲ್ಲದ್ರ ಜೊತೆಗೆ ತಿನ್ಬೋದು. ದಪ್ಪ ಸಾಂಬಾರಿನ ಜೊತೆಗೆ ಪಲ್ಯ ಚೆನ್ನಾಗಿ ರುಚಿಯಾಗಿರುತ್ತೆ ಇದು. ಬೀನ್ಸ್ ಪಲ್ಯ, ಬದ್ನಿಕಾಯಿ ಪಲ್ಯ, ಚಟ್ನಿ ಪುಡಿ ಎಲ್ಲರ ಜೊತೆಗೆ ತಿನ್ಬೋದು. ಮೊಸರು ಎಲ್ಲರ ಜೊತೆಗೆ ತಿನ್ಬೋದು. ಕೈಯಾಗಿ ಇಟ್ಟು ಜಿಗುಟಾಗಿ ನಾರಾಗಿ ಬರಬೇಕಿದೆ. ಹಿಂಗೆ ಹಿಟ್ಟು ಮಾಡಿದಾಗ ಹಿಂಗೆ ಈ ಥರ ಹಿಂಗೆ ಇಷ್ಟು ಮೆತ್ತಗಿರ್ಬೇಕು ಹಿಟ್ಟು. ಇಷ್ಟು ತೀರಿ ಮೆತ್ತಗೂ ಆಗಬಾರ್ದು, ತೀರಿ ಗಟ್ಟಿನೂ ಆಗಬಾರ್ದು. ಇಷ್ಟು ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಈ ಥರ ಹಿಂಗೆ ಮಾಡಿ ಚೆಂದಾಗಿ ಮತ್ತೊಂದು ಸ್ವಲ್ಪ ಹಿಂಗೆ ಎಷ್ಟು ಬೇಕು ಅಷ್ಟಕ್ಕೆ ನಾಲ್ಕು ಹಿಟ್ಟನ್ನು ಹಿಟ್ಟು ಮಾಡಿಸಿ ಅನ್ನೋದು ಇಂಪಾರ್ಟೆಂಟ್. ಇದು ಮಿಲ್ನಲ್ಲಿ ಹೇಳಿ ಮಾಡಿಸ್ಬೇಕು ಹಿಟ್ಟು ನೈಸಾಗಿ. ಹಿಟ್ಟು ಜಾಸ್ತಿ ದಿನ ಇಟ್ಟರು ಏನಾಗಲ್ಲ. ಒಂದು ತಿಂಗಳವರೆಗೆ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ಮಾಡಿ ಇಷ್ಟು ಹಿಟ್ಟು ಅದಕ್ಕೆ ಮಾಡಿದರೆ ರೊಟ್ಟಿ ಹಿಟ್ಟು ಹಿಂಗೆ ಎಳೆದ್ರೆ ಈ ಥರ ಹಿಂಗೆ ಬರ್ಬೇಕು. ಹಿಂಗೆ ಹರಿಬಾರ್ದು, ಹಿಂಗೆ ಬರ್ಬೇಕು ನಾರಾಗಿ ಇಷ್ಟು ಹಿಂಗೆ. ಇದು ಕರೆಕ್ಟ್ ಹದ ಇದು.